ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಇವತ್ತು ನಾನು ಪ್ರಸಾರ ಮಾಡ್ತಾ ಇರುವಂತಹ ಈ ಸಂಚಿಕೆ ಬಹಳ ವಿಶೇಷವಾಗಿದೆ, ಹಾಗೆಯೇ ರೋಮಾಂಚಕಾರಿಯಾಗಿದೆ. ಆದ್ದರಿಂದ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಅವರು ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮರೆಯದೆ ಈ ವಿಡಿಯೋವನ್ನು ಎಲ್ಲ ರಾಯರ ಭಕ್ತರಿಗೂ ಶೇರ್ ಮಾಡಿ. ನೋಡಿ, ಆ ದಿವಸ ಒಂದು ಮಗುವಿನ ಜನನ ಆಗುತ್ತೆ. ಆಪರೇಷನ್ ಥಿಯೇಟ್ರಲ್ಲಿ ತಾಯಿಯ ಗರ್ಭದಿಂದ ಆ ಮಗುವನ್ನು ಡಾಕ್ಟರ್ ಹೊರಕ್ಕೆ ತೆಗೆದಾಗ ಡಾಕ್ಟರ್ಗೆ ಗೊತ್ತಾಗುತ್ತೆ ಆ ಮಗುವಿನ ಹೃದಯದಲ್ಲಿ ರಂಧ್ರ ಇದೆ, ಹೋಲಿದೆ ಅಂತ. ಹುಟ್ಟಿದ ಮಗುವಿನ ಹೃದಯದಲ್ಲಿ ರಂಧ್ರ ಇದೆ ಅಂತಂದರೆ ನೀವು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯನಾ? ಆದರೂ ಕೂಡ ಆ ಮಗು ಉಸಿರಾಡ್ತಾ ಇರುತ್ತೆ, ಆರೋಗ್ಯವಾಗಿರುತ್ತೆ. ಆದರೆ ಆ ಮಗು ಉಳಿಯುವ ಯಾವುದೇ ಸಾಧ್ಯತೆ ಇರೋದಿಲ್ಲ. ಈ ವಿಚಾರವನ್ನು ಡಾಕ್ಟರು ಆ ಮಗುವಿನ ತಾಯಿ ಮತ್ತು ತಂದೆಗೆ ಹೇಳ್ತಾರೆ. ತಂದೆ ತಾಯಿ ಬಹಳ ದಿಗ್ಭ್ರಾಂತರಾಗ್ತಾರೆ. ಯಾಕೆ ಅಂದರೆ 9 ತಿಂಗಳು ಒಂದು ತಾಯಿ ಆ ಮಗುವನ್ನು ತನ್ನ ಗರ್ಭದಲ್ಲಿ ಪೋಷಣೆ ಮಾಡಿರ್ತಾಳೆ. ಜನ್ಮ ಕೊಟ್ಟಾಗ ಆ ಮಗು ಹೇಗಿರುತ್ತೆ, ಆ ಮಗುನ ನೋಡಬೇಕು, ಆ ಮಗು ಮುಂದೆ ಭವಿಷ್ಯದಲ್ಲಿ ಹೇಗೆ ಬೆಳೆಯುತ್ತೆ ಅಂತ ಆಸೆಗಳನ್ನು ಇಟ್ಕೊಂಡಿರ್ತಾಳೆ. ಇಂಥದ್ರಲ್ಲಿ ಡಾಕ್ಟ್ರು ಈ ಮಗುವಿನ ಹೃದಯದಲ್ಲಿ ರಂಧ್ರ ಇದೆ, ಇದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಹುಟ್ಟಿದ ಮಗುವಿನ ಹೃದಯಕ್ಕೆ ಆಪರೇಷನ್ ಮಾಡಿ ಅದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದನ್ನು ಭಗವಂತನೇ ಕಾಪಾಡಬೇಕು ಅಂತ ಡಾಕ್ಟರ್ ಹೇಳಿದಾಗ ಈ ತಂದೆ ತಾಯಿಗಳಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಆದರೆ ಆಸ್ಪತ್ರೆಯಿಂದ ಬಂದ ನಂತರ ಇವರು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಆ ದೇವಸ್ಥಾನಕ್ಕೆ ಹೋಗಿ ಆ ಸ್ವಾಮಿಯ ಮುಂದೆ ನಿಂತು ತನ್ನ ಮಗುವಿನ ಆಯಸ್ಸಿಗಾಗಿ ಆ ಸ್ವಾಮಿಯ ಮುಂದೆ ಆರೋಗ್ಯದ ಆಯಸ್ಸಿನ ಭಿಕ್ಷೆಯನ್ನು ಬೇಡ್ಕೋತಾರೆ. ನೋಡಿ, ಎಷ್ಟು ವಿಶೇಷ ಅಂತಂದರೆ ಇವರು ಮನಸ್ಸಿನಲ್ಲಿ ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಿರ್ತಾರೆ. ಅದು ಅಲ್ಲಿ ಇರುವಂತಹ ಅರ್ಚಕರಿಗೆ ಭಗವಂತನ ಮೂಲಕ ಗೊತ್ತಾಗುತ್ತೆ. ನೋಡಿ ಹೇಗಿದೆ ಭಗವಂತನ ಪವಾಡ ಅಂತ. ಅರ್ಚಕರೇ ಬಂದು ಈ ತಂದೆ ತಾಯಿನ ಕೇಳ್ತಾರೆ, ಏನಾಗಿದೆ, ನಿಮ್ಗೆ ಏನೋ ಒಂದು ನೋವಿದೆ ಅಂತ ಅನ್ಸುತ್ತೆ, ಆ ನೋವನ್ನು ಈ ಸ್ವಾಮಿ ಮುಂದೆ ಹೇಳ್ಕೋಬೇಕು ಅಂತ ನೀವು ಬಂದಿದ್ದೀರಾ, ಯೋಚನೆ ಮಾಡಬೇಡಿ, ಭಗವಂತನಿಗೆ ನೀವು ಪ್ರಾರ್ಥನೆ ಮಾಡಿ ಸಾಕು. ಜೊತೆಗೆ ಈ ಭಗವಂತನ ವಕ್ಷಸ್ಥಳ ಅಂದರೆ ನೀವು ಭಗವಂತನ ವಕ್ಷಸ್ಥಳದಲ್ಲಿ ಬೆಳ್ಳಿಯ ಒಂದು ಆಕಾರವನ್ನು ಇಟ್ಟಿರ್ತಾರೆ, ಅದನ್ನು ನೋಡಿರಬಹುದು ಅಲ್ವಾ, ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ನೋವನ್ನು ಪರಮಾತ್ಮ ಖಂಡಿತವಾಗ್ಲೂ ಈಡೇರಿಸ್ತಾನೆ, ಯೋಚನೆ ಮಾಡಬೇಡಿ ಅಂತ ಅರ್ಚಕರು ಹೇಳ್ತಾರೆ. ದೇವಸ್ಥಾನದಲ್ಲಿ ಆ ಸ್ವಾಮಿಯ ಮುಂದೆ ಅವರು ನಮ್ಮ ಮಗುವಿಗೆ ಆರೋಗ್ಯ ಅನುಗ್ರಹ ಮಾಡಿಕೊಡಪ್ಪ, ನಿನಗೆ ವಕ್ಷಸ್ಥಳ, ಬೆಳ್ಳಿಯ ವಕ್ಷಸ್ಥಳವನ್ನು ಮಾಡಿಸಿಕೊಡ್ತೀವಿ ಅಂತ ಪ್ರಾರ್ಥನೆ ಮಾಡೋದಷ್ಟೇ ಅಲ್ಲ, ಮಾಡಿಸಿಕೊಟ್ಟು ವಾಪಸ್ ಬರ್ತಾರೆ ಅಲ್ಲಿಂದ. ಎಂತಹ ಪವಾಡ ಅಂತಂದರೆ ಅಲ್ಲಿಂದ ಬಂದ ನಂತರ ಈ ಮಗು ಏನು ಹುಟ್ಟಿದ ಮಗು ಬೆಳವಣಿಗೆ ಆಗ್ತಾ ಇರುತ್ತಲ್ಲ, ಬೆಳೀತಾ 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 ಇವ್ರಿಗೆ ಆತಂಕ, ಆದರೆ ಭಗವಂತನ ಮೇಲೆ ನಂಬಿಕೆ. ಆದರೆ ಇವರು ಹೋಗಿದ್ರಲ್ಲ ಆ ಸ್ವಾಮಿ, ಅವನು ಆ ಭಗವಂತ ಈ ಮಗುವಿಗೆ ಹೇಗೆ ಆರೋಗ್ಯ ಕೊಡ್ತಾ ಬರ್ತಾನೆ ಅಂತಂದರೆ ದಿನೇ 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 1 ತಿಂಗಳು 2 ತಿಂಗಳು 3 ತಿಂಗಳು ವರ್ಷ 2 ವರ್ಷ ಆಗೋದ್ರೊಳಗೆ ಆ ಮಗುವಿನ ಹೃದಯದಲ್ಲಿ ಇದ್ದಂತಹ ಆ ರಂಧ್ರ ಏನಿತ್ತು ಸಂಪೂರ್ಣವಾಗಿ ಮುಚ್ಚೇ ಹೋಗುತ್ತೆ. ಡಾಕ್ಟ್ರಿಗೆ ಆಶ್ಚರ್ಯ ಆಗೋಗುತ್ತೆ, ಇದೇನಿದು ಪವಾಡ, ಇದು ನಿಜವಾಗ್ಲೂ ಭಗವಂತನ ಅನುಗ್ರಹನೇ, ಇದು ವಿಜ್ಞಾನಕ್ಕೆ ಮೀರಿದ್ದು ಅಂತ ಡಾಕ್ಟ್ರು ಬಹಳ ಸಂತೋಷ ಪಡ್ತಾರೆ. ಇವತ್ತು ಆ ಹುಡುಗನಿಗೆ
15 ವರ್ಷ ಆಗಿದೆ. ಆ ಹುಡುಗ ಆರೋಗ್ಯವಾಗಿದ್ದಾನೆ. ಸರ್, ಈ ಮಗುವಿನ ಹೃದಯಕ್ಕೆ ಆರೋಗ್ಯವನ್ನು ಕೊಟ್ಟಂತಹ, ಆ ರಂಧ್ರವನ್ನು ಮುಚ್ಚಿದಂತಹ ಆ ಸ್ವಾಮಿ ಯಾರು, ನಾವು ನೋಡಬೇಕು, ಕರ್ಕೊಂಡೋಗಿ ಅಂತ ಕೇಳ್ತಾ ಇದ್ದೀರಾ. ನನ್ನ ಕಾರು ಹೊರಗಡೆ ರೆಡಿಯಾಗಿ ನಿಂತಿದೆ. ಇವತ್ತು ನಾನು ನಿಮ್ಮನ್ನು ಆ ಸ್ವಾಮಿಯ ವಿಶೇಷ ದರ್ಶನವನ್ನು ಮಾಡಿಸೋದಕ್ಕೆ ಕರ್ಕೊಂಡೋಗ್ತಾ ಇದ್ದೀನಿ, ಬನ್ನಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಕನಸ ಮಹಾಗುರುವೇ ನಮಃ. ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈಗ ನೀವು ನಮ್ಮ ಮಧುಸೂದನ್ ಅವರು ನಿಮ್ಮನ್ನು ವಿಶೇಷವಾದಂತಹ ಒಂದು ಸ್ಥಳಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಈ ಒಂದು ಸ್ಥಳನ ನೀವು ಎಂದೂ ನೋಡಿರಲಾರ್ರಿ. ಆದರೆ ಈ ಒಂದು ಸ್ಥಳ ತುಂಬ ವಿಶೇಷವಾದಂತಹ ಸ್ಥಳವಾಗಿರುತ್ತೆ. ಈ ಭಗವಂತನ ಪರಿಚಯ ಮಾಡಿಕೊಡೋಕ್ಕೆ ಮುಂಚೆ ನಿಮಗೊಂದು ಸಣ್ಣ ಒಂದು ಪರಿಚಯನ ಈಗ ನಾನು ತಿಳಿಸ್ಕೊಡ್ತೇನೆ. ನಾವು ವೈಖಾನಸ ಆಗಮ ರೀತಿಯ ಈ ಭಗವಂತನ ಆರಾಧನೆ ಮಾಡುವವರು. ಇಲ್ಲಿಗೆ ಸುಮಾರು 92 ವರ್ಷಗಳ ಹಿಂದೆ ನಮ್ಮ ತಾತನವರು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬೆಳವಾಡಿಯಿಂದ ತಿರುಮಲ ಬೆಟ್ಟಕ್ಕೆ ನಡೆದುಕೊಂಡು ಈ ದಾರಿಯಲ್ಲಿ ಹೋಗೋರು. ಒಂದು ಸರಿ ಈ ದಾರಿಯಲ್ಲಿ ಬರುವಾಗ ಅವರು ಒಂದು ಸರಿ ಈ ದೇವಾಲಯದ ಒಂದು ಪಾರಾಂಗಣದಲ್ಲಿ ಅವರು ವಿಶ್ರಾಂತಿ ತಗೊಳ್ಳೋಕ್ಕೋಸ್ಕರ ಮಲಗಿರುವಾಗ ರಾತ್ರಿ ಈ ಥರ ನೀನು ಸ್ವಪ್ನವಾಗಿ ಈ ಥರ ನೀನು ಬೆಳಿಗ್ಗೆಗೆ ಈ ಭಗವಂತನ ಸೇವೆ ಮಾಡುವಂಥ ಒಂದು ಪ್ರೇರೇಪಣೆ ಆಗುತ್ತೆ. ಆಗ ಅವರು ಬೆಳಗ್ಗೆ ಎದ್ದು ಏನಪ್ಪ ಅಂಥೇಳಿ ಎದ್ದು ನೋಡಿದ್ರೆ ಈ ಭಗವಂತನಿಗೆ ಯಾವುದೇ ವಿಧವಾದಂಥ ಪೂಜೆ ಪುನಸ್ಕಾರಗಳು ಇಲ್ದಿರ ದೇವರು ಪೂರ್ತಿ ಹುತ್ತದ ಸಮೇತ ಆವರಿಸ್ಕೊಂಡಿತ್ತು. ಆ ಹುತ್ತವನ್ನು ಕಟ್ಟಿರೋದ್ರಿಂದ ಇಲ್ಲಿ ಯಾರೂ ಪೂಜೆ ಮಾಡ್ತಾ ಇರಲಿಲ್ಲ. ಯಾಕೆ ಹುತ್ತ ಕಟ್ಟಿದೆ ಅಂಥೇಳಿ ಇಲ್ಲಿನ ಗ್ರಾಮಸ್ಥರನ್ನು ಹಾಗೂ ಇಲ್ಲಿನ ಈ ಒಂದು ಮುಜರಾಯಿ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕೇಳಿದಾಗ ಅವರು ಅಂದ್ಕೊಂಡು, ಇಲ್ಲ ಸ್ವಾಮಿ, ಈ ದೇವ್ರಿಗೆ ಯಾರು ಪೂಜೆ ಮಾಡಿದ್ರು ಅವರೇ ತೀರ್ಕೊಳ್ತಾರೆ ಅಥವಾ ಅವರ ಹೆಂಡತಿ ಮಕ್ಕಳು ತೀರ್ಕೊಳ್ತಾರೆ, ಈ ಥರ ಏನೋ ತೊಂದರೆ ಆಗೋದ್ರಿಂದ ಅವರು ಪೂಜೆ ಮಾಡಿದಿರ ಯಾರು ಎಲ್ಲರೂ ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳಿದರು. ಹೇಳಿದಾಗ ಇಲ್ಲಿ ನಮ್ಮೂರಲ್ಲಿ ಒಬ್ಬ MLA ಆಗಿದ್ದರಂತಹ ಚಿನ್ನಪ್ಪನವರು ಆಗಿನ ಕಾಲದಲ್ಲಿ ಗಾರ್ಮೇಸ್ತ್ರಿ ಆಗಿದ್ದರು. ಅವರನ್ನು ಹಿಡ್ಕೊಂಡು ನಮ್ಮ ತಾತ ಅವರು ಹಾಲು ಮತ್ತು ನೀರನ್ನು ಸೇರಿಸಿ ಆ ಹುತ್ತವನ್ನು ನೀರೆಲ್ಲ ನೀರಾಕಿ ತೆಗೆದಾಗ ಸುಮಾರು 1000 ಹಾವುಗಳಿತ್ತಂತೆ ಭಗವಂತನಲ್ಲಿ. ಅದೆಲ್ಲ ಆಚೆ ಬಂತಂತೆ. ಅದರ ಜೊತೆಗೆ ಏನಪ್ಪ ಅಂದರೆ ಅವರು ನಮ್ಮ ತಾತನವ್ರು ಬಂದು ಒಂದು ಆಯುರ್ವೇದಿಕ್ ಡಾಕ್ಟ್ರು. ಅವರಿಗೆ ಹಾವುಗಳಂದರೆ ಭಯ ಇದ್ದಿಲ್ಲ. ಅವರೇನು ಮಾಡ್ತಾಯಿದ್ರು, ಎಲ್ಲ ಹೋಗಿ ಅಂತ ಓಡಿಸ್ಬಿಡೋರಂತೆ. ಓಡಿಸಿದಾಗ ಹಾವುಗಳೆಲ್ಲ ಆಚೆ ಬಂದು ನೋಡಿದ್ರೆ ಈಗ ಹೇಗಿದ್ದಾರೋ ಭಗವಂತ ಅದೇ ಥರ ಇತ್ತಂತೆ ಆಗಿನ ವಿಗ್ರಹ. ಅದನ್ನು ನೋಡಿ ಅವರು ತುಂಬ ಆಶ್ಚರ್ಯವಾಗಿ, ಅರೆ ಈ ಥರ ತುಂಬ ಚೆನ್ನಾಗಿದೆ ಅಲ್ವಾ, ದೇವರು ಭಿನ್ನವಾಗಿಲ್ವಲ್ಲ, ಇಂಥ ದೇವ್ರನ್ನ ಯಾಕೆ ಪೂಜೆ ಮಾಡಬಾರ್ದು, ನಾನು ಮಾಡ್ತೀನಿ ಅಂಥೇಳಿ ಆಗಿನ ಕಾಲದಲ್ಲಿ ತಹಸೀಲ್ದಾರ್ ಹತ್ರ ಹೋಗಿ ದೇವಸ್ಥಾನ ಹ್ಯಾಂಡ್ ಓವರ್ ತಗೊಂಡು ಅವರು ಅಂದು ಪ್ರಾರಂಭವಾದಂತಹ ಪೂಜಾ ಪುನಸ್ಕಾರ ಇದುವರೆಗೂ ಇಡೀ ನಮ್ಮ ಕುಟುಂಬನ ಭಗವಂತ ಕಾಪಾಡ್ತಾ ಇದ್ದಾನೆ. ಯಾವ ವಿಧವಾದಂತಹ ಸಂದೇಹವೇ ಇಲ್ಲ. ಹಾಗಾದರೆ ಆ ಸ್ವಾಮಿ ಯಾರು, ಆ ಸ್ವಾಮಿಯ ವಿಶೇಷತೆ ಏನು, ಆ ಸ್ವಾಮಿಯನ ರೂಪವನ್ನು ತೋರಿಸ್ತೇನೆ, ಬನ್ನಿ ನೋಡೋಣ. ಭಕ್ತ ಮಹಾಶಯರೇ ನೋಡಿ, ಈಗ ನಾನು ಇಷ್ಟೊತ್ತು ಹೇಳಿದಂತಹ ಸ್ವಾಮಿಯ ದರ್ಶನವನ್ನು ಹಾಗೂ ಆ ಸ್ವಾಮಿಯ ವರ್ಣನೆಯನ್ನು ಮಾಡ್ತೀನಿ. ದಯವಿಟ್ಟು ಭಗವಂತನ ನೋಡಿ. ಈ ದೇವರು ವಿಜಯೇಂದ್ರ ಸ್ವಾಮಿ ಅಂತ. ವೆಂಕಟರಮಣ ಸ್ವಾಮಿನೇ ವಿಜಯೇಂದ್ರ ಸ್ವಾಮಿ ಅಂದರೆ ಎಲ್ಲ ಕಡೆ ಭಗವಂತ ನಿಂತಿರ್ತಾರೆ. ಇಲ್ಲಿ ಸಿಂಹಪೀಠದ ಮೇಲೆ ಭಗವಂತ ಕೂತಿರೋದು ತುಂಬ ವಿಶೇಷ. ಏನಪ್ಪ ಇದು ಅಂದರೆ, ಎಲ್ಲ ಕಡೆ ಈ ಪೀಠ ಹಾಕಿ ಪೀಠದ ಮೇಲೆ ಭಗವಂತನ ಸ್ಥಾಪನೆ ಮಾಡ್ತಾರೆ ಶಾಸ್ತ್ರವಿಧಿಯಾಗಿ. ಆದರೆ ಆಗಿನ ಕಾಲದಲ್ಲಿ ಈ ಭಗವಂತ ಬಂದು ಅರ್ಜುನ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಅರ್ಜುನ ಈ ಭಗವಂತನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏನಪ್ಪ ಅಂದರೆ, ಈ ಒಂದು ಪಾಲಾರ್ ನದಿ, ದೇವಸ್ಥಾನ ಹಿಂಭಾಗದಲ್ಲಿ ಹರಿಯೋ ನದಿ ಬಂದು ಪಾಲಾರ್ ನದಿ. ಉತ್ತರ ಪಿನಾಕಿ, ದಕ್ಷಿಣ ಪಿನಾಕಿ, ಪಾಲಾರು, ಪೆನ್ನಾರು ಪಂಚನದಿಗಳು ನಂದಿ ಬೆಟ್ಟದಲ್ಲಿ ಹುಟ್ಟಿ ಒಂದು ನದಿಯು, ಈ ಪಾಲಾರ್ ನದಿಯು ಈ ದೇವಸ್ಥಾನ ಹಿಂಭಾಗದಲ್ಲಿ ಹರಿಯುತ್ತಾ ಇತ್ತು. ಸೊ ಆ ದೇವರ ಆ ಒಂದು ನದಿಯ ದಡದಲ್ಲಿ ಬಂದು ಅವರು ಮಲಗಿರುವಾಗ ರಾತ್ರಿ ಅವ್ರಿಗೂ ಸಹ ಸ್ವಪ್ನವಾಗಿ ಈ ಥರ ನೀನು ಈ ಭಗವಂತನ ಪ್ರತಿಷ್ಠಾಪನೆ ಮಾಡಿದ್ರೆ ನಿನಗೆಲ್ಲ ಜಯವಾಗುತ್ತೆ ಅಂತ ಹೇಳಿದ್ರು. ಯಥಾ ಪ್ರಕಾರ ಬೆಳಗ್ಗೆ ಎದ್ದು ಅವರು ಯುದ್ಧ ಮಾಡಿದ್ರೆ ಯುದ್ಧದಲ್ಲಿ ಅವರಿಗೆ ವಿಜಯವಾದಕ್ಕೋಸ್ಕರ ವಿಜಯೇಂದ್ರ ಸ್ವಾಮಿ ಅಂತ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ.
ಈ ದೇವರು ಬಂದು 5.5 ಅಡಿ ಇರುತ್ತದೆ. 5.5 ಅಡಿನೂ ಸಾಲಿಗ್ರಾಮ ಶಿಲೆಯೊಂದಿಗೆ ಅವರು ಕೆತ್ತನೆ ಮಾಡಿದ್ದಾರೆ. ಏನಪ್ಪ ಅಂದರೆ ಭಗವಂತನ ಒಂದು ಅಂಗಾಂಗದಲ್ಲೂ ಸುದರ್ಶನ ಜ್ವಾಲೆಗಳೊಂದಿಗೆ ಈ ಭಗವಂತ ಪ್ರೇರೇಪಿಸಲ್ಪಟ್ಟಿದ್ದಾರೆ. ಸುದರ್ಶನ ಜ್ವಾಲೆಗಳೊಂದಿಗೆ ಕೆತ್ತನೆ ಆಗಿದೆ. ಜೊತೆಗೇನಪ್ಪ ಅಂದರೆ ಇಷ್ಟು ವಿಗ್ರಹ ಬಂದು ಸಾಲಿಗ್ರಾಮ ಶಿಲೆ ಆಗಿರುತ್ತೆ. ಸಾಲಿಗ್ರಾಮ ಅಂದರೆ ನೀವು ಇಷ್ಟಿಷ್ಟು ನೋಡಿರ್ತೀರ, ಭಗವಂತನ ಒಂದು ಹಾರವಾಗಿ ಹಾಕಿರ್ತಾರೆ ಎಲ್ಲ ದೇವಾಲಯಗಳಲ್ಲಿ. ಈ ಭಗವಂತ ಪೂರ್ತಿ ಸಾಲಿಗ್ರಾಮದೊಂದಿಗೆ ಇರೋದು, ಮತ್ತು ಸುದರ್ಶನ ಜ್ವಾಲೆ ಅಂದರೆ ಸುದರ್ಶನ ಚಕ್ರ ಇದ್ರೇ ದುಷ್ಟ ಸಂಹಾರದ ಸಂಕೇತದ ಆಯುಧ. ಅಂಥದ್ದು ಭಗವಂತನ ಅಂಗಾಂಗದಲ್ಲೂ ಸುದರ್ಶನ ಜ್ವಾಲೆ ಇರೋದು ತುಂಬ ವಿಶೇಷವಾಗಿರುತ್ತೆ. ಮತ್ತು ವೆಂಕಟರಮಣ ಸ್ವಾಮಿ ನೀವು ಎಲ್ಲ ಕಡೆ ಗಮನಿಸಿರ್ತಾರೆ, ಈ ಥರ ವೈಕುಂಠ ಹಸ್ತ ಇರುತ್ತೆ. ಈ ಭಗವಂತನಲ್ಲಿ ಅಭಯ ಹಸ್ತ ಇದೆ. ಏನಪ್ಪ ಅಂದರೆ ನನ್ನಲ್ಲಿ ಬಂದು ಈಗ ಅಭಯ ನೀಡ್ತೀನಿ, ಏನೇ ಕಷ್ಟ ಕಾರ್ಪಣ್ಯಗಳಲ್ಲಿ ನಾನು ಕಾಪಾಡ್ತೀನಿ. ಖಂಡಿತ ಸರ್, ಈ ಭಗವಂತನ ಯಾರು ಭಕ್ತಿಯಿಂದ ಒಲಿತಾರೋ ಅವರಿಗೆ ಮಕ್ಕಳಾಗಲಿಲ್ಲ, ಮದುವೆ ಆಗಲಿಲ್ಲ, ಉದ್ಯೋಗ ಸಿಗಲಿಲ್ಲ, ಕೋರ್ಟು ಕಚೇರಿ ಗಲಾಟೆಗಳು ಇಂಥವು ಏನೇ ಇದ್ದರೂ ಕೂಡ 100% ಈ ಭಗವಂತನ ಹತ್ರ ನಿಮಗೆ ಒಂದು ಉತ್ತಮವಾದಂಥ ಫಲಿತಾಂಶ ಸಿಗುತ್ತೆ. ಈ ಭಗವಂತನಿಗೆ 365 ದಿವಸ ವೈಖಾನಸ ಆಗಮ ರೀತಿಯಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನಡೀತಾ ಇರುತ್ತೆ. ಹಾಗೂ ಪ್ರತಿ ಶನಿವಾರ ವಿಶೇಷವಾದಂತಹ ಪಂಚಾಮೃತ ಅಭಿಷೇಕ, ಅಲಂಕಾರಗಳು ಹಾಗೂ ಅನ್ನದಾನ ಸೇವೆಯನ್ನು ಭಕ್ತರು ಮಾಡಿಸ್ತಾರೆ. ಅವರ ಕೋರಿಕೆಗಳು ಈಡೇರುವುದರಿಂದ ಬಂದು ಪ್ರತಿ ಶನಿವಾರ ಅಭಿಷೇಕ ಮಾಡಿಸ್ತಾರೆ. ಹಾಗೂ ವಿಶೇಷ ದಿನಗಳಾದಂತಹ ವೈಕುಂಠ ಏಕಾದಶಿ, ಇದು ಜನವರಿ 1 ಹೀಗೆ ಮುಂತಾದ ದಿನಗಳು, ಹಬ್ಬ ಹರಿದಿನಗಳಲ್ಲೂ ಸಹ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಭಗವಂತನಿಗೆ ನಡೀತಾ ಇರುತ್ತೆ. ಈಗ ಈ ದಿನ ನಮ್ಮ ಮಧುಸೂದನರವರು ಭಗವಂತನಿಗೆ ಒಂದು ಸಂಕಲ್ಪ ಮಾಡಿ ವಿಶೇಷವಾದಂತಹ ಒಂದು ಅಭಿಷೇಕ, ವಿಶೇಷವಾದಂಥ ಅಲಂಕಾರ ಮಾಡಿ ಭಕ್ತರಿಗೆ ಅನ್ನದಾನ ಮಾಡಬೇಕೆಂದು ಸಂಕಲ್ಪ ಮಾಡಿ ಬಂದಿದ್ದಾರೆ. ಅವ್ರಿಗೂ ಸಹ ಅವರ ಕುಟುಂಬಕ್ಕೂ ಸಹ ಭಗವಂತ ಒಳ್ಳೆಯದಾಗಲಿ, ಅವರಿಗೆ ವಿಶೇಷವಾದಂಥ ಒಂದು ಫಲವನ್ನು ನೀಡಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. व्यास इंद्र प्रधाना स्वजा अधा विश्वं शत्रो यन्तं जघाना उभे चेदिन्दरो दासे महित्वा पप्राथदवेशेभिस्तु विश्मः निवद्रविन्दो हरेवान् विमिच्छन् समन्धात् समदे शुभा ओवोचा वृषा जगान वृषाणं मृणायतमोचिन्नानि नर्यं ससोवा नानेके बडवनु नानेके परदेशी नानेके बडवनु नानेके परदेशी श्रीनिधे हरियनगे नीरुव तनक नानेके बडवनु नानेके परदेशी श्रीनिधे हरियनगे नीरुव तनक नानेके बडवनु ಶ್ರೀ ಗುರುಭ್ಯೋ ನಮಃ. ಇಂದು ನಮ್ಮ ಮಧುಸೂದನ್ ಅವರು ಶ್ರೀ ವಿಜೇಂದ್ರ ಸ್ವಾಮಿ ಅವರಿಗೆ ವಿಶೇಷವಾದಂತಹ ಪಂಚಾಮೃತ ಅಭಿಷೇಕ ಮಾಡಿಸಿ ಭಗವಂತನಿಗೆ ವಿಶೇಷವಾದಂಥ ಅಲಂಕಾರ ಮಾಡಿಸಿರ್ತಾರೆ. ಅವರು ಭಗವಂತನಲ್ಲಿ ಬಂದು ಈಗಾಗಲೇ ಪ್ರಾರ್ಥನೆ ಮಾಡಿಕೊಂಡಿದ್ದಕ್ಕೆ ಅವರ ಕಾರ್ಯ ನೆರವೇರೋದಕ್ಕೋಸ್ಕರ ಬಂದು ಭಗವಂತನಿಗೆ ಒಂದು ವಿಶೇಷವಾಗಿ ಸೇವೆ ಮಾಡಬೇಕು ಅಂಥೇಳಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ರೈತರಿಗೂ ಹಾಗೂ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲೂ
ಮಳೆ ಬೆಳೆ ಬೆಳೀಲಿ ಅಂಥೇಳಿ ಸಂಕಲ್ಪ ಮಾಡಿ ದೇವರಲ್ಲಿ ಅವರು ಈ ಒಂದು ವಿಶೇಷವಾದಂತಹ ಸೇವೆಯನ್ನು ಇವತ್ತು ಮಾಡಿರ್ತಾರೆ. ಅವರಿಗೂ ಅವರ ಕುಟುಂಬದವರಿಗೂ ಹಾಗೂ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ಅವರ ಕಡೆಯಿಂದ ನಮ್ಮ ಒಂದು ಪ್ರಾರ್ಥನೆ. ಭದ್ರಂ ವಾದ ಪುತ್ರೈರ್ಭದ್ರಂ ವಾದ ಗೃಹೇಶೋ ಚ ಭದ್ರಂ ಪಸ್ವಾಕನ್ನೋ ವದ ಭದ್ರಂ ನೋ ಅಪಾಯಂ ವದ ಭದ್ರಮಧಸ್ತಾನ್ನೋ ವದ ಭದ್ರಮುಪರಿಷ್ಟಾನ್ನೋ ವದ ಭದ್ರಂ ಭದ್ರನ್ನಾವಾದ ಭದ್ರನ್ನ ಸರ್ವದೋ ವಾದ ಅಸಪತ್ನಃ ಪುರಸ್ತಾನ್ನ ಶಿವಂ ದಕ್ಷಿಣತಸ್ಕೃಧೇ ಅಭಯಂ ಸದಾತಂ ಪಶ್ಚಾತ್ ಭದ್ರಮುತ್ತರತೋ ಗೃಹೇ ಯೌವನಾನಿ ಮಹಯಾಸಿ ಜಿಜ್ಞುಷಾಮಿವ ದುಂದೋಭಿಃ ಶಕುಂತಕ ಪ್ರದಕ್ಷಿಣಂ ಶತಪತ್ರಾಭಿನೋ ವದ. ನಮಸ್ಕಾರ, ನನ್ನ ಹೆಸರು ಶ್ರೀಹರಿ ಅಂತ, ಬೇತ್ಮಂಗಲ ವಾಸಿ. ಈ ದಿವಸ ವಿಜೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಮಸೂದನ್ ಸಾರ್ ಅವರು ಎಲ್ಲ ಭಕ್ತಾದಿಗಳಿಗೆ ದರ್ಶನ ಕೊಡ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಬಂದು ಯಾರ್ಯಾರು ಏನು ಪ್ರಾರ್ಥನೆ ಮಾಡಿಕೊಡ್ತಾರೋ ಅದನ್ನು 100% ಆಗಿ ದೇವರು ಈಡೇರಿಸ್ತಾರೆ. ಆದ್ದರಿಂದ ಎಲ್ಲ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಒಮ್ಮೆ ದರ್ಶನ ಪಡ್ಕೊಂಡು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೋಬೇಕಂತ ಪ್ರಾರ್ಥನೆ ಮಾಡ್ತೀನಿ. ಕೇವಲ ದರ್ಶನ ಭಾಗ್ಯದಿಂದಲೇ ಆಗಷ್ಟೇ ಹುಟ್ಟಿದಂತಹ ಒಂದು ಪುಟ್ಟ ಮಗುವಿನ ಪುಟ್ಟ ಹೃದಯದಲ್ಲಿ ಇದ್ದಂತಹ ರಂಧ್ರವನ್ನು ಕೇವಲ ದರ್ಶನ ಭಾಗ್ಯದಿಂದಲೇ ಮುಚ್ಚಿದಂತಹ ಈ ವಿಜಯೇಂದ್ರ ಸ್ವಾಮಿಯ ದೇವಸ್ಥಾನ ಇರೋದು ಕೋಲಾರ ಜಿಲ್ಲೆಯ ಬೇತಮಂಗಲ ಎನ್ನುವಂತಹ ಪುಟ್ಟ ಗ್ರಾಮದಲ್ಲಿ. ನೀವು ಬೇತಮಂಗಲಕ್ಕೆ ಹೋಗಬೇಕು ಅಂತಂದರೆ ಬೆಂಗಳೂರಿನಿಂದ ಹೊಸಕೋಟೆಗೆ ಹೋಗಬೇಕು. ಹೊಸಕೋಟೆಯಿಂದ ಬೇತಮಂಗಲದವರೆಗೂ ನಿಮಗೆ ಹೈವೇ ಇದೆ. ಕಾರಲ್ಲಿ ಹೋಗೋರಿಗೆ ಕೇವಲ 1 ಗಂಟೆಯಲ್ಲಿ ಈ ಸ್ವಾಮಿಯ ಸನ್ನಿಧಿಗೆ ನೀವು ಹೋಗಬಹುದು. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಸಲ ಆದರೂ ಈ ಸ್ವಾಮಿಯ ಸನ್ನಿಧಿಗೆ ಬಂದು ಈ ಸ್ವಾಮಿಯ ದರ್ಶನವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ದೂರದ ಊರಿಂದ ಈ ಸ್ವಾಮಿಯ ಸನ್ನಿಧಿಗೆ ಬರ್ತೀವಿ ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇತಮಂಗಲದಲ್ಲಿ ಇರುವಂತಹ ಈ ವಿಜಯೇಂದ್ರ ಸ್ವಾಮಿ ದೇವಸ್ಥಾನದ ಗೂಗಲ್ ಮ್ಯಾಪ್ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ. ಆ ಗೂಗಲ್ ಮ್ಯಾಪ್ ಲಿಂಕನ್ನು ಬಳಸ್ಕೊಂಡು ಖಂಡಿತವಾಗ್ಲೂ ನೀವು ಈ ಸ್ವಾಮಿಯ ಸನ್ನಿಧಿಗೆ ಬರಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನೀವು ಮೆಚ್ಚಿದಂತಹ ಸಂಗಾತಿಯನ್ನು ನೀವು ಮದುವೆ ಆಗಬೇಕಾ? ನಿಮ್ಮ ಇಷ್ಟದ ಸಂಗಾತಿ ನಿಮಗೆ ಸಿಗಬೇಕಾ? ಹಾಗಾದರೆ ರಾಯರಿಗೆ ಯಾವ ವಿಶೇಷವಾದಂತಹ ವ್ರತವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಅಜ್ಞಾನನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮಸ್ಕಾರ. ಸರಿ ಗಮ ಮಮ ಗರಿ ಗಮ ಪದ ನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗ ಮಮ ಗರಿ ಧನಿ ರೆ ಸರಿ ಓಂ ತನ ತ